ವಿಶೇಷ ಸಂದರ್ಭದಲ್ಲಿ ನಾನು ತಮ್ಮ ಎದುರುಗಡೆ ಇದ್ದೇನೆ. ಈ ರಾಜ್ಯದಲ್ಲಿ ರಾಜ್ಯದ ಜನ ಅತ್ಯಂತ ಭರವಸೆಯಿಂದ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಒಂದು ಸ್ಪಷ್ಟ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ರಾಜ್ಯದ ಜನ. ಆದರೆ ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಈ 2.5 ವರ್ಷಗಳ ಅವಧಿಯಲ್ಲಿ ಒಂದ್ಸಲ ನಾವು ಅವಲೋಕನ ಮಾಡಿದ್ರೆ, ಹಿಂತಿರುಗಿ ನೋಡಿದ್ರೆ, ಪ್ರತಿನಿತ್ಯ ತಾವು ಮಾಧ್ಯಮದ ಸ್ನೇಹಿತರು ಈ ಸರ್ಕಾರದ ಬಗ್ಗೆ ವರದಿ ಮಾಡ್ತಾ ಇದ್ದೀರಿ. ವರದಿ ಏನಾಗ್ತಾ ಇದೆ ಅಂತಂದ್ರೆ, ಈ ಸರ್ಕಾರ ಬಂದ ಮೇಲೆ ಇಂಥ ಡೆವಲಪ್ಮೆಂಟ್ ಕೆಲಸ ಮಾಡಿತು, ಇಂಥ ಯೋಜನೆಗೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿತು, ಇಂಥ ಮಂತ್ರಿಗಳು ಇಂಥಲ್ಲಿ ಅಡಿಗಲ್ ಸಮಾರಂಭ ಮಾಡಿದರು, ಇಂಥ ಸಚಿವರು ಇಂಥಲ್ಲಿ ಉದ್ಘಾಟನೆ ಮಾಡಿದರು, ಈ ಥರದ ಯಾವುದೇ ವರದಿಗಳಿಲ್ಲ. ಪ್ರತಿ ಸಲ ನಾವು ಪತ್ರಿಕೆ ತೆಗೆದಾಗ ಅಥವಾ ಟಿ ವಿ ಹಾಕಿದಾಗ ನಮಗೆಲ್ಲ ಸಿಗುವಂಥ ಒಂದೇ ಒಂದು ವಿಷಯ ಏನಂತಂದ್ರೆ, ಸರ್ಕಾರ ಬಂದ ಮೊದಲ ದಿನದಿಂದ ಇವತ್ತಿನ ತನಕ ಈ 2.5 ವರ್ಷದ ಅವಧಿಯಲ್ಲಿ ಬಹುಮತ ಇದ್ರೂ ಒಂದು ಅಸ್ಥಿರ ಸರ್ಕಾರ ಏನೋ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸ್ಪಷ್ಟ ಬಹುಮತ ಇದ್ರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿ ಸ್ಥಿರ ಇಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ನಮಗೆಲ್ಲ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಈ ರಾಜ್ಯದಲ್ಲಿ. ಇದರ ಪರಿಣಾಮ ಆಡಳಿತಕ್ಕೆ ಲಂಗು ಲಗಾಮಿಲ್ದಂಗಾಗಿದೆ. ಯಾವುದೇ ಮಂತ್ರಿಗಳು ತಮ್ಮ ಜವಾಬ್ದಾರಿ ಇರ್ತಕ್ಕಂಥ ಇಲಾಖೆಯನ್ನು ತಗೊಂಡು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಇಲ್ಲ. ಯಾವುದೇ ಇಲಾಖೆ ತಗೊಂಡು ಒಬ್ಬ ಮಂತ್ರಿನೂ ಕೂಡ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ, ನನ್ನ ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡಿದ್ದೀನಿ ಅನ್ನುವಂಥದ್ದು ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಮತ್ತು ಇದರ ಪರಿಣಾಮ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗಿಬಿಟ್ಟರು. ಹೀಗಾಗಿ ರಾಜ್ಯ ಅಭಿವೃದ್ಧಿ ಶೂನ್ಯ ಆಗಿದೆ. ರಾಜ್ಯದಲ್ಲಿ ಅವರದೇ ಪಕ್ಷ ಶಾಸಕರು, ನಮ್ಮ ಜನ ನಮ್ಮನ್ನು ಕೇಳ್ತಾರೆ ಹೆಂಗೆ ಕ್ಷೇತ್ರಕ್ಕೆ ಹೋಗೋದು ಅಂತೇಳಿ ಅವರು ಕ್ಷೇತ್ರಕ್ಕೆ ಹೋಗಕ್ಕೆ ಇವತ್ತು ಭಯ ಬೀಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿ ಇಡೀ ಕರ್ನಾಟಕ ರಾಜಕಾರಣ ದೆಹಲಿ ಕಡೆ ನಿಂತೋಗ್ಯದ. ಪ್ರತಿನಿತ್ಯ ಇಲ್ಲಿಯ ಶಾಸಕರು ಇಂಥವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಅಂತ ಒಂದು ಟೀಮ್ ಹೋಗ್ತದ, ಇವ್ರನ್ನ ಮುಂದುವರಿಸಬೇಕು ಇಳಿಸಬಾರ್ದಂತೇಳಿ ಒಂದು ಟೀಮ್ ಹೋಗ್ತದ. ರಾಜ್ಯದಿಂದ ಹೋದಂಥ ಯಾವುದೇ ಶಾಸಕರು ನಾವು ಕೇಂದ್ರದ ಯೋಜನೆಯನ್ನು ಏನಾದರೂ ತರಬೇಕಂತ ಹೊಂಟಿಲ್ಲ, ಕೇಂದ್ರದ ಹೈಕಮಾಂಡ್ ಎದುರುಗಡೆ ಇವ್ರನ್ನ ಇಳಿಸ್ರಿ ಇವ್ರನ್ನ ಮುಂದುವರಿಸ್ರಿ, ಈ 2 ವಿಷಯ ಬಿಟ್ಟರೆ ಬೇರೆ ಯಾವುದೂ ಚರ್ಚೆ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಸರ್ಕಾರ ಇಲ್ಲ. ರೈತರ ಪಾಲಿಗೆ, ಜನಸಾಮಾನ್ಯರ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಅನ್ನುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನೀವು ಕಂಡಿದ್ರಿ, ಇತ್ತೀಚೆಗೆ ಕಬ್ಬು ಬೆಳೆಗಾರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು ಇಡೀ ರಾಜ್ಯದೊಳಗೆ. ಈರುಳ್ಳಿ ಬೆಳೆಗಾರರು ಹೋರಾಟ ಮಾಡಿದರು. ಪ್ರಸ್ತುತ ಈಗ ಮೆಕ್ಕೆಜೋಳದ ಬೆಳೆಗಾರರು ಕೂಡ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 2400 ರೂಪಾಯಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಟ್ಟ ಮೇಲೆ ಖರೀದಿ ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದಿದೆ. ಒಂದೇ ಒಂದು ಖರೀದಿ ಕೇಂದ್ರ ತೆರೀಲಿಕ್ಕಾಗಿಲ್ಲ ಇವತ್ತಿನ ತನಕ. ನೀವು ಬಿಜಾಪುರದಲ್ಲಿ ನೋಡಿದಿರಿ, ನಾನು ಕಳೆದ ಬಾರಿ ಬಂದಾಗ ಬಹಳ ದೊಡ್ಡ ಪ್ರವಾಹ ಬಂದಿತ್ತು. ಅತಿವೃಷ್ಟಿ ಮತ್ತು ಫ್ಲಡ್ ಅಂದ್ರೆ ಪ್ರವಾಹ ಬಂದಿತ್ತು. ಏನ್ರಿ ಫ್ಲಡ್ ಬಂದಿತ್ತು, ಅತಿವೃಷ್ಟಿ ಆಗಿತ್ತು. ಅತಿವೃಷ್ಟಿ ಅಂದ್ರೆ ಬಹಳ ಮಳೆ ಆಗಿತ್ತು, ಫ್ಲಡ್ ಅಂದ್ರೆ ನಮ್ದು ನೆರೆ ಬಂದು ಹೋಗ್ತಿಲ್ಲ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿ ಆಗಿದೆ. ಕೇವಲ ನಾವು ಬಿಜಾಪುರ ಒಂದೇ ಜಿಲ್ಲೆ ಹೇಳ್ಬೇಕಂತಂದ್ರೆ 3 ಲಕ್ಷ ಹೆಕ್ಟರ್ಗಿಂತ ಹೆಚ್ಚು ಬೆಳೆ ಬಿಜಾಪುರ ಒಂದೇ ಜಿಲ್ಲೆಯಲ್ಲಿ ಹಾನಿಯಾಗಿದೆ. ಇವತ್ತು ಸರ್ಕಾರ ಸಹಾಯಕ್ಕೆ ಬರಬೇಕಾಗಿತ್ತು. NDRF SDRF ರೂಲ್ಸ್ ಪ್ರಕಾರ ಏನು ಕೊಡ್ತಾರ ಅದನ್ನಷ್ಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾವು ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಎಕ್ಸ್ಟ್ರಾ ಸೇರಿಸಿಕೊಟ್ಟಿದ್ದೀವಿ. ಯಾಕಂದ್ರೆ ರೂಲ್ಸ್ ನೋಡ್ಲಿಲ್ಲ ನಾವು. ರೈತರ ಪರವಾಗಿದ್ದೀವಿ, ರೈತರು ಉಳಿಬೇಕು, ರೈತರ ಬದುಕು ಹಸನ ಆಗ್ಬೇಕನ್ನುವಂಥ ಕಾರಣದಿಂದ ನಾವು 10,000 ರೂಪಾಯಿ ಸೇರಿಸಿಕೊಟ್ಟಿದ್ದೀವಿ. ಇವರು 1 ರೂಪಾಯಿ ಕೊಡ್ತಾ ಇಲ್ಲ. ಅವತ್ತು ಮನೆಗಳ ಬಿದ್ದಂಥ ಸಂದರ್ಭದಲ್ಲಿ ನಾವು 5 ಲಕ್ಷ ರೂಪಾಯಿಯನ್ನು ಕೊಟ್ಟಿವಿ. ಮನೆ ಬಿದ್ದಿದ್ದಕ್ಕೆ, ಭಾಗಶಃ ಬಿದ್ದಿದ್ದಕ್ಕೆ 3 ಲಕ್ಷ ರೂಪಾಯಿಗಳನ್ನು ಕೊಟ್ಟಿವಿ.
ಮನಿ ಒಳಗೆ ನೀರು ಹೊಕ್ಕರ ಸಾಕು 10,000 ರೂಪಾಯಿ ಅವ್ರು ಬಾಂಡಿ ಖರೀದಿ ಮಾಡಲಿಕ್ಕೆ, ಹಾಸಿಗೆ ಹೊದಿಕೆ ಖರೀದಿ ಮಾಡ್ಲಿಕ್ಕೆ ಕೊಟ್ಟಿವಿ. 50,000 ರೂಪಾಯಿ ಅವ್ರಿಗೂ ಕೂಡ ಪರಿಹಾರ ಕೊಟ್ಟಿವಿ. ಆದರೆ ಇವತ್ತಿನ ಸರ್ಕಾರ ಒಂದೇ ₹1 ಆ ರೀತಿ ಬಿಡುಗಡೆ ಮಾಡಿರುವಂತ ಉದಾಹರಣೆ ಇಲ್ಲ. ಹೀಗಾಗಿ ಈ ಸರ್ಕಾರ ಸತ್ತೋಗಿದೆ. ಈ ಸತ್ತೋಗಿರ್ತಕ್ಕಂಥ ಸರ್ಕಾರವನ್ನ, ಕುಂಭಕರ್ಣೆಯಲ್ಲಿದ್ದಂಥ ಸರ್ಕಾರವನ್ನ ನಾವು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಕಿವಿ ಹಿಂಡಬೇಕು, ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕನ್ನುವಂಥ ಹಿನ್ನೆಲೆಯಲ್ಲಿ 3 ಹಂತದ ಹೋರಾಟಗಳನ್ನು ನಾವು ತಗೊಳ್ತಾ ಇದ್ದೀವಿ. ಮೊದಲನೇದು ಈ ತಿಂಗಳು 27, 28 ಒಂದು ದಿವಸ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿದೀನಿ ನೀವು ಯಾರಿಗೆ ಮಂಡಲ ಕೇಂದ್ರಕ್ಕೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನ ವಿಧಾನಸಭಾ ಕ್ಷೇತ್ರಶಃ ನಾವು ಆಯೋಜನೆ ಮಾಡೋರಿದ್ದೀವಿ. ಅದಾದ್ಮೇಲೆ ಈ ಹೋರಾಟದ 2ನೇ ಹಂತವನ್ನ ಡಿಸೆಂಬರ್ 1, 2ನೇ ತಾರೀಕಿನ ದಿನ ಅದು ಒಂದು ಹೆಚ್ಚು ಕಡಿಮೆ ಮಾಡ್ಕೋಕೆ ಅವಕಾಶ ಇದೆ ಜಿಲ್ಲಾ ಕೇಂದ್ರದಾಗ. ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ದೊಡ್ಡ ಪ್ರಮಾಣದ ಹೋರಾಟವನ್ನ ನಾವು ಮಾಡೋರಿದ್ದೀವಿ. ಅದಾದ್ಮೇಲೆ 3ನೇ ಹಂತದ ಹೋರಾಟ ನಮ್ದು ರಾಜ್ಯ ಮಟ್ಟದ್ದು. ಯಾವ ಚಳಿಗಾಲದ ಅಧಿವೇಶನ ಬೆಳಗಾವಿ ಸುವರ್ಣಸೌಧದಲ್ಲಿ ಆಗೋದಿದೆ, ಅಲ್ಲಿ ಇಡೀ ಮಂತ್ರಿಮಂಡಲ ಬರ್ತದೆ, ಇಡೀ ಸರ್ಕಾರ ಅಲ್ಲೇ ಇರ್ತದೆ. ಹೀಗಾಗಿ ಬೆಳಗಾವಿಯಲ್ಲಿ ಸುವರ್ಣಸೌಧ ಎದುರುಗಡೆ ಮೋಸ್ಟ್ಲಿ 8ನೇ ತಾರೀಕು ಅಂತ ನಾನು ಅನ್ಕೋತೀನಿ. ಆ ಡೇಟು ಫೈನಲ್ ನಮ್ಮ ಅಧ್ಯಕ್ಷರು ಘೋಷಣೆ ಮಾಡೋರಿದಾರ. ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಸನ್ಮಾನ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಾಟೀಲ್ ನಡಹಳ್ಳಿ ಅವರು, ಉಳಿದಂತ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರೋದ್ರ ಮುಖಾಂತರ ರೈತ ಪರವಾದಂತಹ ಹೋರಾಟವನ್ನ ಮಾಡಿ ಸರ್ಕಾರವನ್ನ ಎಚ್ಚರ ಮಾಡಬೇಕಾದಂತ ಕೆಲಸವನ್ನ ನಾವು ಮಾಡೋರಿದ್ದೀವಿ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈ ರೀತಿ 3 ಹಂತದ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ಆತ್ಮಹತ್ಯೆ ಆಗಿದೆ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂತೆರೆ ಈ 3 ವರ್ಷಗಳಲ್ಲಿ ಸುಮಾರು 2,416 ಜನ ರೈತರ ಆತ್ಮಹತ್ಯೆ ಸರ್ಕಾರಿ ದಾಖಲೆ ಪ್ರಕಾರ ಆಗಿದೆ. 2,416 ಜನ ರೈತರ ಆತ್ಮಹತ್ಯೆ ಆಗಿದೆ. ಇದನ್ನಾದ್ರೂ ಅರ್ಥ ಮಾಡಿಕೊಂಡು ರೈತರ ಸಂಕಷ್ಟ ಸ್ಥಿತಿಯನ್ನ ನೀವು ತಿಳ್ಕೋಬೇಕಾಗಿತ್ತು. ಮತ್ತು ಹಲವಾರು ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಯಾವ ಸೋಯಾಬೀನ್ ಇರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ತೊಗರಿ ಇರ್ಬೋದು, ಗೋವಿನ ಜೋಳ ಇರ್ಬೋದು, ಇದನ್ನೆಲ್ಲ ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ 12 ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟರೂ ಕೂಡ ಎಲ್ಲಿಯೂ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಲ್ಲ ಇಲ್ಲಿ ತನಕ ಅನ್ನುವಂಥದ್ದು ಬಹಳ ನಾಚಿಕೆ ಈಡಿನ ಸಂಗತಿ ಅನ್ನುವಂಥದ್ದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ರೈತರು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಅಂತೇಳಿ ಹೋರಾಟ ಮಾಡಿ ಬೀದಿಗೆ ಬಂದಿದ್ರ ಸನ್ಮಾನ್ಯ ಈ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು 2 ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಒಂದು ಸಿದ್ದರಾಮಯ್ಯನವ್ರ ಪರವಾಗಿ ಯಾರು ಶಾಸಕರು ಬರ್ತಾರೆ ಅದೊಂದು ಖರೀದಿ ಕೇಂದ್ರದ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಪರವಾಗಿ ಯಾರು ಬೆನ್ನು ಹತ್ತಾರ ಅವರಿಗೆ ಒಂದು ಖರೀದಿ ಕೇಂದ್ರದ. ಶಾಸಕರನ್ನ ಖರೀದಿ ಮಾಡುವಂತ ಕೇಂದ್ರ ತೆಗೆದಾರೆ 2 ಹೊರತು ರಾಜ್ಯದಲ್ಲಿ ರೈತರು ಬೆಳೆದಂತ ಬೆಳೆ ಖರೀದಿ ಮಾಡುವಂತ ಕೇಂದ್ರಗಳನ್ನು ಇವರು ತೆಗೆದಿಲ್ಲ. ಹೀಗಾಗಿ ಈ ಸರ್ಕಾರಕ್ಕೆ ರಾಜ್ಯ ಜನ ಚೀಮಾರಿ ಹಾಕ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ನಾವು ಕೂಡ ಇದರ ವಿರುದ್ಧ ಹೋರಾಟ ಮಾಡುವಂತ 3 ಹಂತದ ಹೋರಾಟವನ್ನ ನಾನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಹೀಗಾಗಿ ನಾನು ರಾಜ್ಯದ ರೈತರಿಗೆ, ಜನಸಾಮಾನ್ಯರಿಗೆ ವಿನಂತಿ ಮಾಡ್ತೇನೆ, ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ನಾವೇನು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಹೋರಾಟಕ್ಕೆ ಬಲ ತುಂಬುವ ಮುಖಾಂತರ ತಾವು ಕೂಡ ಈ ಹೋರಾಟದಲ್ಲಿ ಬರಬೇಕು ಅಂತ ಹೇಳಿ ನಾನು ರಾಜ್ಯದ ಜನರಿಗೆ ತಮ್ಮ ಮೂಲಕ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕಂದಾಗ ಯಾರ ಪರವಾಗಿ ಹೆಚ್ಚು ಶಾಸಕರು ಇರ್ತಾರೆ ಅವ್ರನ್ನ ಮಾಡೇ ಮಾಡ್ತಾರೆ. ಹೀಗಾಗಿ ಇತ್ತೀಚೆಗೆ ನೀವು ನೋಡಿದ್ರಿ ಡಿ ಕೆ ಶಿವಕುಮಾರ್ ಅವರು ಜೈಲಿಗೂ ಹೋಗಿ ಬಂದರು, ಹೋಗಿ 2 ಶಾಸಕರನ್ನು ಭೇಟಿಯಾಗಿ ಬಂದರು. ಇತ್ತೀಚೆಗೆ ಯತೀಂದ್ರ ಅವರು ಯಾವುದು ಕೊಪ್ಪಳ ಜಿಲ್ಲೆಗೆ ಭೇಟಿ ಕೊಟ್ಟು ವಾಪಸ್ ಹೋಗುವಾಗ ಹುಬ್ಳಿಗೂ ಭೇಟಿ ಕೊಟ್ಟು ಅಲ್ಲಿರುವಂಥ ಶಾಸಕರನ್ನ ಭೇಟಿಯಾಗಿ ಹೋದರು. ಏನು ಕಾರಣ? ಈಗ ಇವರೆಲ್ಲ ಹೋಗಿ ಶಾಸಕರನ್ನ ಭೇಟಿಯಾಗುವಂತ ಏಕಾಏಕಿ ಶಾಸಕರ ಮೇಲೆ ಯಾಕೆ ಅವ್ರಿಗೆ ಪ್ರೀತಿ ಬಂತು? ಇತ್ತೀಚೆಗೆ ದಲಿತ ಸಚಿವರು ಸಭೆ ಸೇರಿದ್ರು ಬೆಂಗಳೂರೊಳಗೆ, ಯಾರ್ದೋ ಒಬ್ಬರು ಮಂತ್ರಿ ಮನೆಯೊಳಗೆ ಸಭೆ ಸೇರಿ ಊಟಕ್ಕೆ ಸೇರಿದ್ರು ಅವರೆಲ್ಲ. ಆ ದಲಿತ ಸಚಿವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ಹಲವಾರು ನಿಗಮ ಮಂಡಳಿಗಳು ದಲಿತರಿಗೆ ಸಂಬಂಧಪಟ್ಟಂಗೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಬಾಬು ಜಗಜೀವನ ರಾಮ ಅಭಿವೃದ್ಧಿ ನಿಗಮ ಇರ್ಬೋದು, ನಮ್ಮ ಯಾವುದು ಅಲ್ಲ ಒಡ್ರ ಸಮಾಜಕ್ಕೆ ಸೇರಿದಂತ ಒಂದು ನಿಗಮ ಇದೆ, ಭೋವಿ ನಿಗಮ ಇದೆ,
ಈ ರೀತಿ ದಲಿತರಿಗೆ ಸಂಬಂಧಪಟ್ಟಂತ 8 ನಿಗಮ ಮಂಡಳಿಗಳಿದ್ರೆ ನಿಮ್ಮ ಬಜೆಟ್ನಲ್ಲಿ ನೀವು ಹೇಳಿದ್ರಿ ನಾವು 800 ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳಿ. 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ಯಾರು ಈ ದಲಿತ ಮಂತ್ರಿಗಳು ಊಟಕ್ಕೆ ಸೇರ್ತಾ ಇದಾರಲ್ಲ ಅವರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಿ 800 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿಲ್ಲ, ಅದ್ರ ಪರವಾಗಿ ನೀವು ಸಭೆ ಸೇರ್ಬೇಕಾಗಿತ್ತು, ಆ ಸಮಾಜಕ್ಕೆ ಉತ್ತರ ಕೊಡಬೇಕಾಗಿತ್ತು ನೀವು ಆ ಸಮಾಜ ನಾಯಕರಾಗಿ. ಆದ್ರೆ ನೀವು ಸೇರಿ ಅದನ್ನು ಚರ್ಚೆ ಮಾಡಲಿಲ್ಲ. ರಾಜ್ಯದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡೋದಂತ ಚರ್ಚೆ ಮಾಡ್ತಾ ಇದ್ದೀರಿ. ಇದನ್ನ ಜನ ಗಮನಿಸ್ತಾ ಇದ್ದಾರ. ರೈತ ಬಹಳ ಕಂಗಾಲಾಗಿದ್ದಾನ. ಈ ವರ್ಷ ಅತಿವೃಷ್ಟಿಯಾಗಿ ತನ್ನ ಎಲ್ಲಾ ಬೆಳೆಗಳನ್ನು ಹಾಳು ಮಾಡ್ಕೊಂಡಿದ್ದಾನ. ಇರುವಂತ ದೊಡ್ಡ ಬೆಳೆ ಕಬ್ಬು ಒಂದ ಉಳಿದದ. ಅದಕ್ಕೂ ಬಹಳ ಹೋರಾಟ ಮಾಡಿದ ಮೇಲೆ ನೀವು 3,300 ರೂಪಾಯಿ ಘೋಷಣೆ ಮಾಡಿದಿರಿ. ಬರೀ ಕೇಂದ್ರದ ಕಡೆ ಬೆರಳು ತೋರಿಸುವಂತ ಕೆಲಸ ನಿಮ್ದಾಗ್ಯದ. ಹೀಗಾಗಿ ರಾಜ್ಯದ ರೈತರ ನೆರವಿಗೆ ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂದ್ರ ರಾಜ್ಯದ ರೈತರು ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೋ ತನಕ ಹೋರಾಟ ಮಾಡಬೇಕಾಗ್ತದ. ನೀವು ಗೌರವ ಇದ್ರ ನಿಮಗೆ 136 ಸ್ಥಾನ ಗಳಿಸಿಕೊಟ್ಟಿದಾರ. ಆ ಕೃತಜ್ಞತೆಯಿಂದ ನೀವು ಕೆಲಸ ಮಾಡೋದನ್ನ ಮುಂದುವರಿಸ್ರಿ. ಯಾರಾದ್ರೂ ಮುಖ್ಯಮಂತ್ರಿ ಆಗಿ ನಮಗೇನು ಸಂಬಂಧ ಇಲ್ಲ. ಆದ್ರೆ ಮುಖ್ಯಮಂತ್ರಿ ಚರ್ಚೆ ನಿಲ್ಲಿಸ್ರಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಅನ್ನುವಂಥದ್ದು ನಮ್ಮ ಆಗ್ರಹದ. ಒಂದು ವೇಳೆ ನಿಮ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ದಯವಿಟ್ಟು ನೀವು ತೊಲಗಿ ಹೋಗ್ರಿ. ಹೊಸ ಸರ್ಕಾರ ಬರ್ತದ, ಮಾಡ್ತದ, ಜನರ ಸಮಸ್ಯೆಯನ್ನು ಕೇಳ್ತದ. ಮಾಡಿದ್ವಲ್ರಿ, ಈಗ ಹಿಂದ ಏನಿತ್ತು ಅದಕ್ಕಿಂತ ಜಾಸ್ತಿ ನಾವು ಮಾಡಿದೀವಿ. ಬರೀ NDRF ಕಡೆ ಇವ್ರು ಹೇಳ್ತಾ ಇದಾರಲ್ಲ ರಿವೈಸ್ ಮಾಡ್ರಿ, ಕೇಂದ್ರ ಸರ್ಕಾರ ಕೊಡ್ರಿ. ಯಾಕಂದ್ರೆ ನೀವೇನು ಕೊಡ್ತೀರಿ? ನಮ್ದು ನಾ ಹೇಳ್ತೀನಿ ನಿಮ್ಗ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದು 2009-10 ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಸ್ಕಿ ಬೆಳೆಗೆ 6,200 ರೂಪಾಯಿ ಇತ್ತು. 5,000 ರೂಪಾಯಿ ನೀರಾವರಿ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ 7,000 ರೂಪಾಯಿ. ಈ ರೀತಿ ಇದ್ದಾಗ 10 ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿತ್ತು ಅವಾಗ. ಆಮೇಲೆ ನಾವು 18 ಜಿಲ್ಲೆ ಬರಪೀಡಿತ ಆಗಿತ್ತು ಅವತ್ತಿನ ಸಂದರ್ಭದೊಳಗೆ. 7 ಲಕ್ಷ ಜನ ಮನೆ ಕಳ್ಕೊಂಡಿದ್ರು. ಈ ಅಂಕಿ ಸಂಖ್ಯೆ ನಿಮ್ಗೆ ಮುದ್ದಾಮ್ ಕೊಡ್ತಾ ಇದ್ದೀನಿ ನಾನು. ನೀವು ಆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಎಷ್ಟಿತ್ತು ಅವತ್ತು? 85,000 ಕೋಟಿ ರೂಪಾಯಿ ಮಾತ್ರ ಬಜೆಟ್ ಇತ್ತು. ಅಂತ ಬಜೆಟ್ ಇದ್ದಂತ ಸಂದರ್ಭದಲ್ಲಿ ನಾವು ಹೆಚ್ಚುವರಿಯಾಗಿ ಕೊಟ್ಟಿವಿ. ಅದರ ನಂತರ 2019-20 10,000 ರೂಪಾಯಿ 7,19,000 ಹೆಕ್ಟರ್ ಬೆಳೆ ಹಾನಿಯಾಗಿತ್ತು. ಪ್ರವಾಹ ಪೀಡಿತ 9,70,00,000 ಹೆಕ್ಟರ್ ಪ್ರವಾಹ ಪೀಡಿತ ಆಗಿತ್ತು. 23 ಜಿಲ್ಲೆಗಳಿಗೆ ಇಫೆಕ್ಟ್ ಆಗಿತ್ತು. ಅವತ್ತು 1,25,000 ಜನ ಮನೆ ಕಳ್ಕೊಂಡಿದ್ರು. ನಾವು ಅವ್ರಿಗೆ ಹೆಚ್ಚುವರಿ ಕೊಟ್ಟಿವಿ. ಅವತ್ತಿನ ನಮ್ಮ ಬಜೆಟ್ ಇತ್ತಂದ್ರೆ 2,34,000 ಕೋಟಿ ರೂಪಾಯಿ ಅವತ್ತಿನ ಬಜೆಟ್. ಆದ್ರೆ ಇವತ್ತು ನೀವೇನು ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಿ, 4,17,000 ಕೋಟಿ ರೂಪಾಯಿ ನಿಮ್ಮ ಬಜೆಟ್ ಅದು. ಇವತ್ತು ನಿಮ್ಮ ಬಜೆಟಿನ ಅನುಗುಣವಾಗಿ ಹೆಚ್ಚು ಮಾಡ್ಬೇಕಾಗಿತ್ತು. ಹಂಗಾರೆ ನೀವು ಬರೀ NDRF ರೂಲ್ಸ್ ಹೇಳ್ಕೊತ್ ಕುಂತೀರಿ. ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ಲ ನಂಗಾರೆ. ಎಲ್ಲ ಕೇಂದ್ರ ಸರ್ಕಾರ ಮಾಡೋದಾದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ಯಾಕೆ ಇರ್ಬೇಕಿಲ್ಲಿ? ಅದಕ್ಕೆ ರಾಜ್ಯ ಸರ್ಕಾರ ಕೂಡ ರೈತರ ಸಹಾಯಕ್ಕೆ ಬರಬೇಕಾಗ್ತದ, ಪರಿಹಾರವನ್ನು ಒದಗಿಸಿಕೊಡ್ಬೇಕಾಗ್ತದ. ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತರನ್ನ ಎದುರು ಹಾಕೊಂಡಂತ, ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಕಣ್ಣೀರು ಬರುವಂತ ಕೆಲಸ ಮಾಡಿದಂತ ಯಾವ ಸರ್ಕಾರಗಳು ಈ ರಾಜ್ಯದಲ್ಲಿ ಉಳಿದಿಲ್ಲ ಅನ್ನುವಂಥದ್ದು ಇತಿಹಾಸದ. ಅದನ್ನು ಗಮನದ ಘಟಕೊಂಡು ಕೆಲಸ ಮಾಡ್ಬೇಕನ್ನುವಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡ್ತೀನಿ. ಅವಧಿ 3 ವರ್ಷ ಇರ್ತಾವ. ಈಗಾಗಲೇ 2 ವರ್ಷ ಯಶಸ್ವಿಯಾಗಿ ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಿರ್ಣಯ ತಗೊಂಡಂತವ್ರು ಕೇಂದ್ರದವ್ರದಾರ. ನಾವು ಅದ್ರ ಬಗ್ಗೆ ಮಾತಾಡಿದ್ರಾಗ ಅರ್ಥ ಇಲ್ಲ.